ಈಗ ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ಲತಾಮಣಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲತಾಮಣಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು, ಮದುವೆ ಬಗ್ಗೆ. ಸರಿ, ಮಗಳ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 1914. ಇನ್ನೊಂದ್ಸರಿ ಹೇಳಿ ಮೇಡಮ್. ಹಾ ಹೇಳಿ. 14/9. ಓಕೆ. 1999. 1999. ಸಮಯಮ್ಮ? ಮಂಗಳವಾರ ಸಂಜೆ 4:03. ಸಂಜೆ 4:15. ಮಗಳ ಮದುವೆ ಬಗ್ಗೆ ತಮ್ಮ ಪ್ರಶ್ನೆ. ಸರಿ ಸರಿ. ನಮಸ್ಕಾರ ಲತಾಮಣಿ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ನೋಡ್ತಾ ಇರ್ತೀವಿ ಡೈಲಿ. ಹೌದಾ, ಬಹಳ ಸಂತೋಷ. ಪರಿಹಾರ ಚೆನ್ನಾಗಿ ಕೊಡ್ತಾ ಇರ್ತೀರಾ ಗುರು. ಆಗಲಿ, ನೋಡೋಣ ನಿಮ್ಮ ಜಾತಕ. ಈ ಒಂದು ಜಾತಕವನ್ನ ಏನು ಪರಿಹಾರ ಇದೆ ನೋಡೋಣ. ವಿವಾಹದ ಬಗ್ಗೆ ಕೇಳಿದ್ರಿ ಅಲ್ವಾ? ಕೇಳಿದ್ರು ನೋಡಿ, ವಿವಾಹ ಸ್ಥಾನದಲ್ಲಿ ರಾಹು ಶುಕ್ರ 2 ಗ್ರಹಗಳು ಅಲ್ಲಿದ್ದಾವೆ. ಹೀಗಾಗಿ 2 ಗ್ರಹಗಳಿಗೆ ಒಂದು ಶಾಂತಿ ಮಾಡಿಸ್ಬೇಕು. ಹೀಗಾಗಿ ನಿಮ್ಮ ಮನೆಯಲ್ಲಾದರೂ ಆಯಿತು, ದೇವಸ್ಥಾನದಲ್ಲಾದರೂ ಆಯಿತು, ಈ ರಾಹು ಶುಕ್ರ ಶಾಂತಿ ಒಂದು ಮಾಡಿಸಿದ್ರೆ ಅದು ತುಂಬ ಸಹಕಾರಿಯಾಗುತ್ತೆ. ಅದರಿಂದ ಸ್ವಲ್ಪ ತೊಡಕುಗಳು, ವಿಘ್ನಗಳು ಏರ್ಪಾಡಾಗಿರ್ತಕ್ಕಂಥದ್ದು ಮುರಿದು ಹೋಗ್ಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಈಗ ಅವಕಾಶ ಇದೆ. ಶುಕ್ರನ ಭುಕ್ತಿ ನಡೀತಾ ಇರೋದ್ರಿಂದ ನನಗನ್ಸುತ್ತೆ ಮೇ ಒಳಗೆ ವಿವಾಹಕ್ಕೆ ಸಾಧ್ಯತೆ ಹೆಚ್ಚಾಗಿದೆ. ಕಾಲದ ಬಲದಿಂದಾಗಿ ವಿವಾಹ ಆಗಿಬಿಡುತ್ತೆ. ಶಾಂತಿ ಒಂದು ಮಾಡಿಸಿ ಈ ಒಂದು ಮಾಸದಲ್ಲಿ. ಪುಷ್ಯ ಮಾಸದಲ್ಲೂ ಇದೆ ತೊಡಕೇನೂ ಇಲ್ಲ. ಶೂನ್ಯ ಮಾಸವಾದರೂ ಶೂನ್ಯ ಮಾಸ ಅಂತಕ್ಕಂಥದ್ದು ಈ ಲಗ್ನ ವಿವಾಹ ಇತ್ಯಾದಿಗಳಿಗೆ ಮಾಡಬಾರ್ದು. ಆದರೆ ಇಂಥ ಶಾಂತಿಗಳಿಗೆ ತೊಂದರೆ ಏನೂ ಇಲ್ಲ, ಮಾಡಿಸಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಹೇಮಾ ಅವರು ಮಾಡಿದ್ದಾರೆ. ನಮಸ್ಕಾರ ಹೇಮಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಯಜಮಾನ್ರ ಜನ್ಮದಿನ ಹೇಳ್ತೀರಾ? ಮೇಡಮ್. 27/9/1972 ಬೆಳಗ್ಗೆ 6:35. 27/9/1972 ಮೇಡಮ್. 72. ಸಮಯಮ್ಮ? ಬೆಳಗ್ಗೆ 6:35. 6:35. ಏನ್ ಪ್ರಶ್ನೆ ತಮ್ದು? ನಮ್ಮ ಮನೆಯವ್ರದ್ದು ಸ್ವಲ್ಪ ಹಣಕಾಸಿನ ಸಮಸ್ಯೆ ಮೇಡಮ್. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ? ಇಲ್ಲ, ಕೆಲಸ ಅಲ್ಲ, ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ. ಸರಿ ಸರಿ. ನಮಸ್ಕಾರ ಹೇಮ ಅವರೇ. ನಮಸ್ಕಾರ ಗುರುಜಿ. ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಜನವರಿ 1ಕ್ಕೆ ಸಿಕ್ಕಿತ್ತು, ತಿರ್ಗಾ ಇವಾಗ ಡಿಸೆಂಬರ್ ಎಂಡಿಂಗ್ ಅಲ್ಲಿ ಸಿಕ್ಕಿದೆ. ವರ್ಷದ ಆದಿಯಲ್ಲಿ, ವರ್ಷಾಂತ್ಯದಲ್ಲಿ ಆಗಲಿ, ಸಂತೋಷ. ಪಾಪ ನಿಮಗೆ ನೋಡಿ, ಈಗ ನಡೀತಾ ಇರ್ತಕ್ಕಂಥದ್ದು ಇವ್ರ ಸಮಯ ಗುರು ರಾಹು ನಡೀತಾ ಇದೆ ನೋಡಿ. 2026 26 ಜೂನ್ವರೆಗೆ ಸ್ವಲ್ಪ ಸುಖ ಸ್ಥಾನದಲ್ಲಿ ರಾಹು ಇದ್ದರೆ ಸುಖಹೀನತೆ ಉಂಟಾಗುತ್ತೆ ಅಂತ, ಸಮಾಧಾನ ಇರೋದಿಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಇದಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪ್ರಾರ್ಥನೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನ ಅಥವಾ ನಾಗರಕಟ್ಟೆಗೆ ಹೋಗಿ ಎಳನೀರನ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಯಾವುದೂ ಆಗುತ್ತೆ. ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಏನು ಹಣ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಬರ್ತಾ ಇಲ್ಲ. ಇದಕ್ಕೆಲ್ಲ ತುಂಬ ನಾವು ನಡೀತಾ ಇರೋ ದಶಾಭುಕ್ತಿ, ಈ ಗ್ರಹಗಳನ್ನು ಸಮಾಧಾನ ಮಾಡಿಬಿಟ್ರೆ, ಅಂದರೆ ಆರಾಧನೆ ಮಾಡಿದ್ರೆ ನಮಗೊಂದು ಮಾರ್ಗ ಸೂಚನೆ ಆಗುತ್ತೆ, ಯಾರ್ದು ಮೂಲಕ ನಮಗೆ ಸಹಾಯವಾಗುತ್ತೆ. ಹೀಗಾಗಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮೊದಲ 3 ರಾಶಿಯ ಫಲಾಫಲ ತಿಳಿಸ್ಕೊಟ್ರಿ. ಈಗ 4, 5, 6 6ನೇ ರಾಶಿಯ ಬಗ್ಗೆ. ಕರ್ಕಟಕ ರಾಶಿಯವರ ಫಲಾಫಲ ಹೇಗಿದೆ? ಕರ್ಕಟಕ ರಾಶಿಯ ಅಧಿಪತಿ ಚಂದ್ರ ಬಲಹೀನನಾಗಿರುವಾಗ, ಆದರೆ ಅನುಕೂಲ ಇದೆ. ಕಾರಣ ಮಾಂದಿಯ ಸಂಚಾರ ಚೆನ್ನಾಗಿದೆಯಲ್ಲ, ಅದು ಬಹಳ ವಿಶೇಷವಾಗಿ ಅನುಕೂಲ ಆಗುತ್ತೆ. ವಿದೇಶ ವಹಿವಾಟಿನ ಅನುಕೂಲ ಇತ್ಯಾದಿಗಳಿದೆ. ಆದರೆ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಶೀತ, ನೆಗಡಿ, ಕೆಮ್ಮು, ಈ ವಾತಾವರಣವೂ ಬದಲಾಗಿದೆ. ಗಂಟ್ಲು ಕಟ್ಟತಕ್ಕಂಥದ್ದು, ಕೆಮ್ಮು, ಈ ಥರದ್ದೆಲ್ಲ ಶೀತ ಪ್ರಕೃತಿ, ಅಂದರೆ ಕಫಕಾರಕ ಒಂದು ಸಮಸ್ಯೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆ, ಶತ್ರುಗಳ ಬಾಧೆ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕು ಇರ್ತದೆ. ಈ ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಯಥಾ ಪ್ರಕಾರ ದಾಂಪತ್ಯದಲ್ಲಿ ಮನಸ್ತಾಪಗಳು, ಸಂಗಾತಿಯಲ್ಲಿ ಮನಸ್ತಾಪ, ವಿದೇಶ ಸಂಚಾರಗಳಲ್ಲಿ ತೊಡಕು ಉಂಟಾಗ್ತಕ್ಕಂಥದ್ದು, ನೀರಿನ ಪ್ರಯಾಣಗಳಲ್ಲಿ ತೊಡಕಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ, ನಷ್ಟ, ವ್ಯಥೆ, ವೃತ್ತಿಯಲ್ಲಿ ಮಾತ್ರ ಅನುಕೂಲಕರವಾಗಿರ್ತದೆ. ಅದೇನು ಸಮಸ್ಯೆ ಇಲ್ಲ, ಆತಂಕ ಬೇಡ. ಗುರು ಲಾಭದಲ್ಲಿರೋದು ಕೂಡ ನಿಮಗೊಂದು ಪ್ಲಸ್ ಪಾಯಿಂಟೇ. ಹೀಗಾಗಿ ನಿಮಗೆ ಹಿರಿಯರಿಂದ ಒಂದು ಸಹಕಾರ, ಸಲಹೆ, ಸೂಚನೆ, ಏನೋ ಒಂದು ತುಂಬ ಕಷ್ಟ ಅಂದಾಗ ಒಂದು ಒಳ್ಳೆ ಒಂದು ಸಲಹೆ ಕೊಡೋದು ಅಥವಾ ಒಂದು ಸಮಾಧಾನ ಮಾಡ್ತಕ್ಕಂಥದ್ದು ಆಗುತ್ತೆ. ಅಂಥದ್ದೆಲ್ಲ ಒಳ್ಳೆ ವಿಶೇಷ ಬಲ ಅನಿಸುತ್ತೆ. ಆ ರೀತಿಯಲ್ಲೆಲ್ಲ ಅನುಕೂಲ ಇದೆ ಖಂಡಿತ, ಅದರಲ್ಲಿ ಆತಂಕ ಬೇಡ. ಪರಿಹಾರ ಏನಪ್ಪ ಅಂತಂದರೆ
ಚಂದ್ರನ ಬಲಹೀನತೆ ಅದು ನೀವು ದುರ್ಗಾ ಪ್ರಾರ್ಥನೆ ಮಾಡ್ತಕ್ಕಂಥ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡೋದು ಅಥವಾ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂಥದ್ದು ಇವೆರಡೂ ನಿಮಗೆ ಸಮಾಧಾನ ತಂದು ಕೊಡುತ್ತೆ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಇದೆ, ಸ್ವಲ್ಪ ಅನಾನುಕೂಲ ವಿಘ್ನಗಳು ಬರೋ ಸಾಧ್ಯತೆ ಇದೆ. ಅನುಕೂಲ ಆಗೋತ್ತೆ ಬೇರೆ, ವಿಘ್ನಗಳು ಬೇರೆ. ಹೀಗಾಗಿ ತೊಡಕು ಬಂದು ಮತ್ತೆ ಸರಿ ಹೋಗುತ್ತೆ, ಅದು ಆತಂಕ ಬೇಡ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ವಸ್ತ್ರ ವ್ಯಾಪಾರ, ಈ ಮೇಕಪ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ನಾವೇನು ಬ್ಯಾಂಗಲ್ ಸ್ಟೋರ್ ಅವುಗಳಲ್ಲಿ ಇರ್ತಕ್ಕೆ ಫ್ಯಾನ್ಸಿ ಸ್ಟೋರ್ಸ್ ಅಂತೀವಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಅದೆಲ್ಲ ತುಂಬ ಚೆನ್ನಾಗಿರ್ತದೆ. ಇನ್ನು ಮಕ್ಕಳಿಂದಾಗಿ ಅತಿ ವ್ಯಯವೂ ಇದೆ, ಚಿಂತೆ ಗೊಂದಲ ಕಾಡುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರವೂ ಆಗುತ್ತೆ. ಒಂದು ರೀತಿಯ ಒಂದು ಸ್ವಲ್ಪ ಚೆನ್ನಾಗಿದೆ, ಮಿಶ್ರವಾಗಿದೆ, ಶುಭಾಶುಭ ಮಿಶ್ರವಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗುತ್ತೀರಾ, ಅದರಲ್ಲೂ ಸ್ತ್ರೀಯರು ತುಂಬ ಆಲೋಚನೆ ಮಾಡ್ತಕ್ಕಂಥದ್ದು, ಏನು ಹೀಗಾಯ್ತಲ್ಲ, ಏನಕ್ಕೂ ದಾರಿ ಸಿಗ್ತಾ ಇಲ್ಲ, ಈ ಥರ ಆಗುತ್ತೆ. ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂದರೆ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ತುಂಬ ವಿಶಿಷ್ಟವಾದ ಫಲ ಅದು, ಪರಿಹಾರ ಅದು. ಅದನ್ನು ಮಾಡಿಸೋದ್ರಿಂದ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಅದನ್ನು ತಪ್ಪದೆ ಸಿಂಹರಾಶಿಯವರು ಮಾಡಿಸ್ಬೇಕಾದ ಪರಿಹಾರ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ, ಇದನ್ನು ಮಾಡಿಸಿ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ತಂದೆ ಮಕ್ಕಳ ಮನಸ್ತಾಪ ಬರುತ್ತೆ, ಬಂಧು ಸ್ನೇಹಿತರಿಂದಲೂ ಅಸಮಾಧಾನ ಉಂಟಾಗುತ್ತೆ, ಜವಾಬ್ದಾರಿಗಳಲ್ಲಿ ನೀವು ನಿಭಾಯಿಸೋದು ಕಷ್ಟ ಆಗಿಬಿಡ್ತಕ್ಕಂಥ ಸಾಧ್ಯತೆ ಇರ್ತದೆ, ವೃತ್ತಿಯಲ್ಲಿ ಶತ್ರುಗಳ ಭಯ, ದಾಂಪತ್ಯದಲ್ಲೂ ಸ್ವಲ್ಪ ಅಸಮಾಧಾನ. ಈ ರೀತಿಯಲ್ಲಿ ಒಂದು ಪ್ರಾರಂಭದಲ್ಲಿ ವಾರದ ಆದಿ ನಿಮಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ. ಅದಕ್ಕೆ ಕಾರಣ ಬುಧನ ಬಲವು, ಜನ್ಮಾಧಿಪತಿ ಬಲವೂ ಇಲ್ಲ, ಚಂದ್ರ ಬಲವೂ ಇಲ್ಲ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕು. ಆದರೆ ಸ್ನೇಹಿತರು ನೋಡಿ ನಿಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ, ಅವರೇ ನಿಮ್ಮ ಬಲ. ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಅನುಕೂಲ ಖಂಡಿತ ಇದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ, ಅಲ್ಲಿ ಅಸಮಾಧಾನ ಚಂದ್ರನ ಕಾರಣದಿಂದಾಗಿ, ಆದರೆ ರವಿ ಇರೋದ್ರಿಂದಾಗಿ ವ್ಯಯ ಹೆಚ್ಚು ಸೂಚಿಸುತ್ತೆ. ಈ ಕಾರಣದಿಂದ ಸ್ವಲ್ಪ ವೀಕ್ ಇದೆ ಈ ವಾರ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಚಂದ್ರನಿಗೆ ಬಲ ಬರುತ್ತೆ, ಮಕ್ಕಳಿಂದ ಸಹಕಾರ, ಸ್ನೇಹಿತರಿಂದ ಸಹಕಾರ. ವಾರದ ಆದಿಯಲ್ಲಿದ್ದ ಮಾನಸಿಕ ಖಿನ್ನತೆಯ ಒತ್ತಡ ಕೊನೆಗೆ ನಿಮಗೆ ಆಗಿರಲ್ಲ, ಸರಿ ಹೋಗ್ತಾ ಹೋಗುತ್ತೆ. ವೃತ್ತಿಯಲ್ಲೂ ನಿಮಗೆ ಬುಧನ ಬದಲಾವಣೆ ಕೂಡ ಆಗುತ್ತೆ. ಶನಿವಾರದ ಮಟ್ಟಿಗೆ ನೀವು ಒಂದು ಒಳ್ಳೆ ದಾರಿ, ಹೈವೇ ರೋಡ್ ಅಂತೀವಲ್ಲ, ಆ ರೀತಿಯಲ್ಲಿ ಅಂಥದ್ದೊಂದು ರೋಡ್ ಸಿಕ್ಬಿಡುತ್ತೆ. ಹೀಗಾಗಿ ಅಲ್ಲಿಯವರೆಗೆ ಸ್ವಲ್ಪ ಸಹನೆ, ತಾಳ್ಮೆ ಇವುಗಳೆಲ್ಲ ಬೇಕು. ಸ್ವಲ್ಪ ವೀಕ್ ಆಗಿದೆ ಈ ವಾರ ನಿಮಗೆ. ಅಂದುಕೊಂಡ ಹಾಗೆ ಏನೋ ಹೊಸ ವರ್ಷ ಬರುತ್ತೆ, ಹೊಸತನ ಅಂತ ನೀವು ಅಂದ್ಕೊಂಡಿದ್ದರೆ ಅದು ಆಗಲ್ಲ. ಹೀಗಾಗಿ ಆ ರೀತಿಯಲ್ಲಿ ಇರ್ತದೆ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಕನ್ಯಾ ರಾಶಿಯವರು ಅಂತಂದರೆ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ ದುರ್ಗಾ ಸನ್ನಿಧಾನಕ್ಕೆ. ಇದು ನಿಮಗೆ ಬಲವನ್ನು ಹೆಚ್ಚಿಸುತ್ತೆ ಕನ್ಯಾ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.